ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಬ್ರಹ್ಮಾಮುರಾರಿ ಶ್ರೀಪರಾಂತಕಾರಿ ಭಾನುಶಶಿ ಭೂಮಿಸುತೋಪುರಶ್ಚ ಗುರುಶ್ಚ ಶುಕ್ರ ಶನಿರಾಹ ಕೇತವಃ ಕುರ್ವಂತ ಸರ್ವೇ ಮಮ ಸುಪ್ರಭಾತಂ. ಬಿ ಹ್ಯಾಪಿ ಗೋಲ್ಡ್ ವೀಕ್ಷಕ ಚಾನಲ್ ವೀಕ್ಷಕ ಬಂಧುಗಳಿಗೆ ಆತ್ಮೀಯವಾಗಿರುವಂತಹ ಸ್ವಾಗತ. ಮೇ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ಯಾವ ತರ ಫಲಾಫಲಗಳು ಇದೆ ಹೇಳಿ ನಾವು ನೋಡುವುದಾದ್ರೆ, ಈ ರಾಶಿಯವರಿಗೆ ರಾಶಿಯಲ್ಲಿ ಗುರು ಅಂದ್ರೆ ಗುರು ಜ್ಞಾನಕಾರಕ, ಗುರು ಜ್ಞಾನವನ್ನು ಕೊಡುವಂಥವನು. ನಮಗೆ ಶಾಲೆಯಲ್ಲಿ ಅಧ್ಯಾಪಕರು ಒಳ್ಳೆಯ ರೀತಿಯಿಂದ ಪಾಠ ಮಾಡಿರುವುದರಿಂದ ನಾವು ಈ ಮಟ್ಟಕ್ಕೆ ಬೆಳೆದಿದ್ದೇವೆ. ಅದಕ್ಕೋಸ್ಕರ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಹೇಳಿ ನಮ್ಮ ಶಾಸ್ತ್ರ ಹೇಳುತ್ತೆ. ಅಂದ್ರೆ ಗುರು ಕೊಟ್ಟಂತಹ ವಿದ್ಯೆಯಿಂದ ನಾವು ಈ ಪ್ರಪಂಚದಲ್ಲಿ ಉದ್ಯೋಗದಲ್ಲಿ ಒಳ್ಳೆ ಸ್ಥಾನಮಾನಾದಿಗಳನ್ನು ಪಡೆಯುವಂತಹ ಯೋಗ ಭಾಗ್ಯ ನಮಗೆ ಆ ಗುರು ಅನುಗ್ರಹ ಮಾಡಿದ್ದಾನೆ. ಎಲ್ಲಾದರೂ ನಿಮಗೆ ನಿಮ್ಮ ಪಾಠ ಮಾಡಿದಂತಹ ಅಧ್ಯಾಪಕರು ಸಿಕ್ಕಿದ್ದಲ್ಲಿ ಅವರ ಪಾದವನ್ನು ಸ್ಪರ್ಶಿಸಿ ಆಶೀರ್ವಾದ ತಗೊಳ್ಳುವುದು ಈ ರಾಶಿಯವರಿಗೆ ತುಂಬಾ ಒಳ್ಳೆಯದು. ಅಧ್ಯಾಪಕ ಮತ್ತು ಅಧ್ಯಾಪಕಿಯರಿಗೆ ಹಾಗೂ ಗುರುಸ್ಥಾನದಲ್ಲಿದ್ದು ವಿದ್ಯೆದಾನ ಮಾಡುವವರಿಗೆ ಒಳ್ಳೆಯ ಭಾಗ್ಯ, ಯೋಗ, ಗೌರವಾದರ ಈ ತಿಂಗಳಿನಲ್ಲಿ ಸಿಗುವಂಥದ್ದು ಅಲ್ಲದೆ ಮುಂದೆಂದೂ ಸಿಗುವುದು, ಹಿಂದೆಯೂ ಸಿಕ್ಕಿದೆ. ಈ ಗುರುಸ್ಥಾನವನ್ನಂಥದ್ದು ತಂದೆ ತಾಯಿಯ ಸ್ಥಾನ ಯಾವ ರೀತಿಯಲ್ಲಿ ನಾವು ಕೊಡ್ತೇವೆ ಅದೇ ರೀತಿಯಲ್ಲಿ ಗುರುವಿನ ಸ್ಥಾನ ಕೂಡ ಈ ತಂದೆ ತಾಯಿಯ ಸ್ಥಾನಕ್ಕೆ ಸಮಾನವಾಗಿರುವಂತಹದ್ದು. ಉನ್ನತ ಶಿಕ್ಷಣ ಮಾಡುವವರಿಗೆ ಒಳ್ಳೆಯ ಅವಕಾಶ, ಉನ್ನತ ಶಿಕ್ಷಣಕ್ಕಾಗಿ ಪರ ಊರಿಗೆ ಅಥವಾ ವಿದೇಶಕ್ಕೆ ಪರ ಊರಿಗೆ ಹೋಗುವಂತಹ ಯೋಗ ಈ ರಾಶಿಯವರಿಗೆ ಈ ತಿಂಗಳು ಪ್ರಾಪ್ತಿಯಾಗ್ತದೆ. ವಿದ್ಯೆಗೆ ಪ್ರತಿಕೂಲವಾಗಿರುವಂತಹ ಮೇ ತಿಂಗಳು ಒಳ್ಳೆಯ ಯೋಗಕಾರಕ. ಹಾಗೂ ವೈದ್ಯಕೀಯ ವೃತ್ತಿ ಕಲಿಯುವವರಿಗೆ ಇವಾಗ ನಾವು ಕೆಲವೊಂದು ವೈದ್ಯಕೀಯ ವೃತ್ತಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಪರೀಕ್ಷೆಗಳು ಬರುತ್ತೇವೆ. ಉದಾಹರಣೆಗೆ ನೀಟ್ ಅನ್ನುವಂತಹ ಪರೀಕ್ಷೆಯನ್ನು ಬರೆದಿರ್ತೇವೆ. ಅದರಲ್ಲಿ ಉತ್ತಮ ಫಲಿತಾಂಶವನ್ನು ಈ ರಾಶಿಯವರಿಗೆ ಪ್ರಾಪ್ತಿಯಾಗಿ ಮುಂದೆ ವೈದ್ಯಕೀಯ ವೃತ್ತಿಗೆ ಪ್ರವೇಶವಾಗಲು ಒಳ್ಳೆಯ ಒಂದು ಯೋಗ ಈ ತಿಂಗಳಿನಲ್ಲಿದೆ. ಒಳ್ಳೆಯ ಸದಾವಕಾಶ ಕೂಡ ನಿಮಗೆ ದೊರೆಯುವಂಥದ್ದು. ಹಾಗೂ ಕಲಿಕೆಯಲ್ಲಿ ವೈದ್ಯಕೀಯ ವೃತ್ತಿ ಕಲಿಯುವಂಥದ್ರಲ್ಲಿ ಒಳ್ಳೆ ನೈಪುಣ್ಯತೆಯನ್ನು ನಿಮಗೆ ಪ್ರಾಪ್ತಿಯಾಗ್ತದೆ. ವೈದ್ಯಕೀಯ ವೃತ್ತಿಗೆ ಸಂಬಂಧಪಟ್ಟ ನರ್ಸಿಂಗ್ ಇತ್ಯಾದಿ ಕಲಿಯುವವರಿಗೂ ಕೂಡ ಒಳ್ಳೆಯ ಯೋಗ ಪ್ರಾಪ್ತಿಯಾಗುವುದು. ಇಂಜಿನಿಯರಿಂಗ್ ಕಲಿಯುವವರಿಗೆ ಒಳ್ಳೆಯ ಅವಕಾಶ ದೊರೆಯುವುದು. ತೃತೀಯದಲ್ಲಿ ಕೇತು ಇರುವುದರಿಂದ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರಿ ತಲೆನೋವಿಗೆ ಕಾರಣವಾಗುವುದು. ಯಾಕೆಂದ್ರೆ ನಾವು ಇಂಗ್ಲಿಷಿನಲ್ಲಿ ಹೆಡ್ ಹೇಳಿ ಹೇಳ್ತೇವೆ. ನಮ್ಮ ಶರೀರದಲ್ಲಿ ಪ್ರಧಾನವಾಗಿರುವಂತಹ ಅಂಗ ಹೇಳಿದ್ರೆ ತಲೆ. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ನಾವು ಹೇಳ್ತೇವೆ ತಲೆನೋವಾಗುವುದು ಹೇಳಿ. ಅದರಿಂದ ತಲೆನೋವಿಗೆ ಆ ತೃತೀಯದಲ್ಲಿರುವಂತಹ ಕೇತು ಕಾರಣನಾಗುತ್ತಾನೆ. ವಿನಾಕಾರಣ ಕಿರಿಕಿರಿ ಉಂಟಾಗುವುದಲ್ಲದೆ ದೇಹವು ತುಂಬಾ ಆಯಾಸಗೊಳ್ಳುವುದು. ಯಾಕೆಂದ್ರೆ ನಾವು ಎಲ್ಲ ಕಡೆ ಹೋಗ್ತೇವೆ, ಇರೋ ಬರೋವರದೆಲ್ಲ ಟೆನ್ಷನ್ ಅನ್ನು ನಾವು ತಲೆ ಮೇಲೆ ತಗೊಳ್ತೇವೆ. ಆದಷ್ಟು ಚಿಂತೆಯನ್ನು ದೂರಗೊಳಿಸಬೇಕು. ಯಾಕೆಂದ್ರೆ ಚಿಂತೆಯೇ ಚಿತೆಗೆ ಮೂಲ ಹೇಳಿ ಹೇಳ್ತೇವೆ. ಆದಷ್ಟು ಚಿಂತೆಯನ್ನು ದೂರ ಇಟ್ಟು ನಮ್ಮ ಶರೀರದ ಸ್ವಾಸ್ಥ್ಯವನ್ನು ನಾವೇ ಕಾಪಾಡಿಕೊಳ್ಳುವಂಥದ್ದು ಈ ರಾಶಿಯವರಿಗೆ ಒಳ್ಳೆ ಅವಕಾಶ. ನವಮದಲ್ಲಿ ರಾಹು ಮಂಗಳಕಾರಕನಾಗಿದ್ದು ವಿವಾಹದ ಮಾತುಕತೆಗಳು ಮನೆಯಲ್ಲಿ ನಡೆಯುವಂತಹ ಯೋಗಗಳು ಈ ಮೇ ತಿಂಗಳಿನಲ್ಲಿ ಪ್ರಾಪ್ತಿಯಾಗ್ತದೆ. ಕಂಕಣ ಭಾಗ್ಯವೂ ಕೂಡ ಕೂಡಿ ಬರುತ್ತದೆ. ಯಾರ್ಯಾರಿಗೆ ತುಂಬಾ ವರ್ಷದಿಂದ ಮದುವೆಯ ಯೋಗವಿಲ್ಲವೋ ಅವರಿಗೆ ಈ ತಿಂಗಳು ಮದುವೆಯ ಯೋಗ ಪ್ರಾಪ್ತಿಯಾಗ್ತದೆ. ದಶಮಾಧಿಪತಿಯಾಗಿರುವಂತಹ ಶನಿ ಕುಜನು ಎಲ್ಲಾ ವೃತ್ತಿಯವರಿಗೆ ಬುದ್ಧಿಕಾರಕನಾಗಿ ವಿಶೇಷವಾಗಿ ಈ ಚಿನ್ನ ಮಾಡುವಂತಹವರು, ಬಂಗಾರದ ಆಭರಣಗಳನ್ನು ತಯಾರಿಸುವವರಿಗೆ ಒಳ್ಳೆ ಬುದ್ಧಿ, ಒಳ್ಳೆ ನೈಪುಣ್ಯತೆ ಕೊಟ್ಟು ಸುಂದರವಾಗಿರುವಂತಹ ಆಭರಣಗಳನ್ನು ಮಾಡುವಂತಹ ಒಂದು ಕೈ ಚಳಕ ಅವರಿಗೆ ಆ ಪರಮಾತ್ಮ ಕೊಡ್ತಾನೆ. ಅಕ್ಕಸಾಲಿಗರು ಕೂಡ ತುಂಬಾ ನೈಪುಣ್ಯತೆಯಿಂದ ಹೊಸ ಹೊಸ ರೂಪದ ಆಭರಣ ತಯಾರಿಕೆಯಲ್ಲಿ ತೊಡಗುವರು. 12ನೇ ಸ್ಥಾನದಲ್ಲಿ ರವಿ ಬುಧನು ಲಾಭಕಾರಕನಾಗಿ ಭೂಮಿ ಖರೀದಿಸುವವರಿಗೆ ಲಾಭದಾಯಕ. ಯಾಕೆಂದ್ರೆ 12ನೇ ಸ್ಥಾನದಲ್ಲಿ ರವಿ ಕೀರ್ತಿಕಾರಕ, ಬುಧ ಬುದ್ಧಿಕಾರಕ. ಬುದ್ಧಿವಂತಿಕೆಯಿಂದ ನಾವು ಭೂಮಿಯನ್ನು ಖರೀದಿಸುವಂತಹ ಯೋಗ ಕೂಡ ಈ ತಿಂಗಳಿನಲ್ಲಿ ಲಾಭವಾಗಿ ಚಿನ್ನವನ್ನು ಕೂಡ ಖರೀದಿಸುವಂತಹ ಯೋಗ ನಮಗೆ ಪ್ರಾಪ್ತಿಯಾಗಿ ಆ ಚಿನ್ನದಿಂದ ಲಾಭವನ್ನು ಕೂಡ ನಾವು ಪಡೆಯುವಂತಹ ಈ ಯೋಗ ಈ ರಾಶಿಯವರಿಗೆ, ಮಿಥುನ ರಾಶಿಯವರಿಗೆ ಪ್ರಾಪ್ತಿಯಾಗ್ತದೆ. 12ನೇ ಸ್ಥಾನದಲ್ಲಿ ಅಂದ್ರೆ ವ್ಯಯಸ್ಥಾನ ಹೇಳಿ ಹೇಳ್ತೇವೆ ನಾವು. ವ್ಯಯಸ್ಥಾನದಲ್ಲಿ ಶುಕ್ರನಾಗಿರುವುದರಿಂದ ಹೃದಯಕ್ಕೆ ಸ್ವಲ್ಪ ತೊಂದರೆ ಉಂಟಾಗಿ, ಉದರಕ್ಕೆ ಸ್ವಲ್ಪ ತೊಂದರೆ ಉಂಟಾಗಿ ವೈದ್ಯರನ್ನು ಸಂಪರ್ಕಿಸುವಂತಹ ಕೆಲವೊಂದು ತೊಂದರೆಗಳು ಬರುತ್ತವೆ.
ವೈದ್ಯರನ್ನು ಏನಕ್ಕೂ ಯಾವುದೇ ರೋಗ ಬಂದರೂ ಕೂಡ ನಾವು ಏನು ಮಾಡ್ತೇವೆ ಹೇಳಿದ್ರೆ ನಾವೇ ಹೋಗಿ ಕೆಲವೊಂದು ಔಷಧೋಪಚಾರಗಳನ್ನು ತೆಗೆದುಕೊಳ್ಳುವಂಥದ್ದು. ಅದು ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ದಯವಿಟ್ಟು ಒಳ್ಳೆಯ ವೈದ್ಯರನ್ನು ಸಂಪರ್ಕಿಸಿ ಅವರಿಂದ ಒಳ್ಳೆಯ ಮಾಹಿತಿ, ಒಳ್ಳೆಯ ಸಲಹೆಯನ್ನು ಪಡೆದುಕೊಂಡರೆ ವೈದ್ಯೋ ನಾರಾಯಣೋ ಹರಿಹಿ, ಆ ಪರಮಾತ್ಮ ವೈದ್ಯ ರೂಪದಲ್ಲಿ ಬಂದು ನಿಮಗೆ ಅನುಗ್ರಹ ಮಾಡುತ್ತಾನೆ ಅನ್ನುವಂಥದ್ದು ಈ ರಾಶಿಯವರಿಗೆ ತುಂಬಾ ಒಳ್ಳೆಯದು. ತುಂಬಾ ಖರ್ಚು ಈ ತಿಂಗಳಲ್ಲಿ ಉಂಟಾಗುವುದು ಹಾಗೂ ಅನಾರೋಗ್ಯವು ಕೂಡ ಸ್ವಲ್ಪ ಮಟ್ಟಿಗೆ ಉಂಟಾಗುವುದು ಈ ರಾಶಿಯವರಿಗೆ. ಮೇ ತಿಂಗಳಿನಲ್ಲಿ ಮಿಥುನ ರಾಶಿಯವರು ಈ ಧನ್ವಂತರಿ ಮಹಾವಿಷ್ಣು, ಯಾಕೆಂದ್ರೆ ದೇವರಿಗೆ ವೈದ್ಯ ಹೇಳಿದ್ರೆ ಧನ್ವಂತರಿ ಸ್ವರೂಪಿ ಮಹಾವಿಷ್ಣು. ಆ ಮಹಾವಿಷ್ಣುವಿನ ಆರಾಧನೆ ಮಾಡುವುದರಿಂದ ಹಾಗೂ ಓಂ ಶ್ರೀ ಧನ್ವಂತರಿ ಮಹಾವಿಷ್ಣವೇ ನಮಃ ಅನ್ನುವಂತಹ ಮಂತ್ರವನ್ನು ದಿನಾಲು 108 ಬಾರಿ ಜಪ ಮಾಡುವುದರಿಂದ ಹಾಗೂ ಆ ಮಂತ್ರವನ್ನು ಹೇಳಿ ಔಷಧವನ್ನು ತಗೊಳ್ಳುವುದರಿಂದ ನಮ್ಮ ಶರೀರದಲ್ಲಿರುವಂತಹ ಎಲ್ಲ ರೋಗವನ್ನು ಆ ಧನ್ವಂತರಿ ಸ್ವರೂಪಿ ಮಹಾವಿಷ್ಣು ಪರಿಹಾರ ಮಾಡುತ್ತಾನೆ ಹೇಳಿ ಈ ತಿಂಗಳು ಮೇ ತಿಂಗಳಿನಲ್ಲಿ ಈ ಮಿಥುನ ರಾಶಿಯ ಫಲಾಫಲಗಳು. ಧನ್ಯವಾದಗಳು.